Good morning, dear students. In last class we have studied up to the radiation. So a chapter complete ಆಯಿತು. Next we will go to the chapter 9, mechanical properties of solids. So here deforming force. Deforming force ಅಂತ ಹೇಳಿದ್ರೆ a force which produces change in size or shape of a body is called a deforming force ಅಂತ ಹೇಳ್ತೀವಿ. ಒಂದು ಆಬ್ಜೆಕ್ಟಿನ ಸೈಜು ಅಥವಾ ಶೇಪು ಚೇಂಜ್ ಆಗಲಿಕ್ಕೆ ನಾವು ಅಪ್ಲೈ ಮಾಡೋ ಫೋರ್ಸ್ ಏನಿದೆ ಆ ಫೋರ್ಸನ್ನ ನಾವೇನು ಹೇಳ್ತೀವಿ ಡಿಫಾರ್ಮಿಂಗ್ ಫೋರ್ಸ್ ಅಂತ ಹೇಳ್ತಾ ಇರ್ತೀವಿ. ಓಕೆ, ಅಂಡರ್ಸ್ಟುಡ್? ಎ ಫೋರ್ಸ್ ವಿಚ್ ಪ್ರೊಡ್ಯೂಸಸ್ ಚೇಂಜ್ ಇನ್ ಸೈಜ್ ಆರ್ ಶೇಪ್ ಆಫ್ ಎ ಬಾಡಿ ಈಸ್ ಕಾಲ್ಡ್ ಎ ಡಿಫಾರ್ಮಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಲಾಸ್ಟಿಸಿಟಿ. ಎಲಾಸ್ಟಿಸಿಟಿ ಅಂತ ಹೇಳಿದರೆ ದ ಪ್ರಾಪರ್ಟಿ ಆಫ್ ಎ ಬಾಡಿ ಡ್ಯೂ ಟು ವಿಚ್ ಇಟ್ ರೀಗೇನ್ಸ್ ಇಟ್ಸ್ ಒರಿಜಿನಲ್ ಕಾನ್ಫಿಗರೇಷನ್ ಆಫ್ಟರ್ ದ ರಿಮೂವಲ್ ಆಫ್ ದ ಡಿಫಾರ್ಮಿಂಗ್ ಫೋರ್ಸ್. ಆಫ್ಟರ್ ದ ರಿಮೂವಲ್ ಆಫ್ ದ ಡಿಫಾರ್ಮಿಂಗ್ ಫೋರ್ಸ್ ಅಂತ ಹೇಳಿದ್ರೆ ಒಂದು ಡಿಫಾರ್ಮಿಂಗ್ ಫೋರ್ಸ್ ಅಂತ ನೋಡಿದ್ವಿ ನಾವು, ಒಂದು ಆಬ್ಜೆಕ್ಟಿನ ಶೇಪು ಮತ್ತು ಸೈಜು ಚೇಂಜ್ ಆಗಲಿಕ್ಕೆ ನಾವು ಏನು ಫೋರ್ಸ್ನ ಅಪ್ಲೈ ಮಾಡ್ತೀವಿ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಡಿಫಾರ್ಮಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಅದೇ ಒಂದು ಆಬ್ಜೆಕ್ಟಿಗೆ ನಾವು ಆ ಒಂದು ಡಿಫಾರ್ಮಿಂಗ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಸಮ್ ಶೇಪು ಮತ್ತು ಸೈಜ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಆಫ್ಟರ್ ದ ರಿಮೂವಲ್ ಆಫ್ ದ ಡಿಫಾರ್ಮಿಂಗ್ ಫೋರ್ಸ್, ಆ ಡಿಫಾರ್ಮಿಂಗ್ ಫೋರ್ಸ್ನ ರಿಮೂವ್ ಮಾಡಿದ್ಮೇಲೂ ಕೂಡ ತನ್ನ ಒರಿಜಿನಲ್ ಶೇಪು ಮತ್ತು ಸೈಜಿಗೆ ವಾಪಸ್ ಬರುತ್ತೆ ಅಂತ ಹೇಳಿದಾಗ ಹಾಗಾದರೆ ಆ ಬಾಡಿಗೆ ಯಾವ ಪ್ರಾಪರ್ಟಿ ಇದೆ ಅಂತ ಹೇಳ್ತೀವಿ, ಸೊ ಒಂದು ಎಲಾಸ್ಟಿಸಿಟಿ ಪ್ರಾಪರ್ಟಿ ಇದೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಬಾಡಿ ಡ್ಯೂ ಟು ವಿಚ್ ಇಟ್ ರೀಗೇನ್ಸ್ ಇಟ್ಸ್ ಒರಿಜಿನಲ್ ಕಾನ್ಫಿಗರೇಷನ್ ಆಫ್ಟರ್ ದ ರಿಮೂವಲ್ ಆಫ್ ದ ಡಿಫಾರ್ಮಿಂಗ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ಎಲಾಸ್ಟಿಸಿಟಿ. ಅರ್ಥ ಆಯ್ತಾ? ಸೊ ಒಂದು ಆಬ್ಜೆಕ್ಟಿಗೆ ಡಿಫಾರ್ಮಿಂಗ್ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೈಜು ಮತ್ತು ಶೇಪು ಎರಡೂ ಕೂಡ ಚೇಂಜ್ ಆಗುತ್ತೆ. ಆ ಸೈಜು ಮತ್ತು ಶೇಪಲ್ಲಿ ಚೇಂಜ್ ಆದಾಗ ಏನಾಯಿತು, ನಮಗೆ ಆ ಡಿಫಾರ್ಮಿಂಗ್ ಫೋರ್ಸ್ನ ವಾಪಸ್ ತೆಗೆದ್ರೂ ಕೂಡ ಆ ಒಂದು ವಾಪಸ್ ತನ್ನ ಏನು ಒರಿಜಿನಲ್ ಸ್ಟೇಟ್ ಇತ್ತೋ ಆ ಸ್ಟೇಟಿಗೆ ಹೋದರೆ ಅದನ್ನು ಏನು ಹೇಳ್ತೀವಿ, ಆ ಪ್ರಾಪರ್ಟಿನ ಏನು ಹೇಳ್ತೀವಿ ನಾವು ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಪರ್ಫೆಕ್ಟ್ ಎಲಾಸ್ಟಿಸಿಟಿ ಅಂತ ಹೇಳಿದ್ರೆ if a body regains completely its original state when deforming forces are removed, then it is said to be perfectly elastic. So elasticity ನೋಡಿದ್ವಿ. perfectly elastic ಅಂತ ಹೇಳಿದ್ರೆ if a body regains completely its original state, ಕಂಪ್ಲೀಟ್ ಆಗಿ ಅದು ಒರಿಜಿನಲ್ ಸ್ಟೇಟಿಗೆ ಏನು ಮಾಡಬೇಕು, ವಾಪಸ್ ಬರುತ್ತೆ. ಯಾವಾಗ? when the deforming forces are removed. ಡಿಫಾರ್ಮಿಂಗ್ ಫೋರ್ಸಸ್ನ ರಿಮೂವ್ ಮಾಡಿದಾಗೂ ಕೂಡ ಒರಿಜಿನಲ್ ಸ್ಟೇಟಿಗೆ ವಾಪಸ್ ಬಂತು ಅಂತ ಹೇಳಿದಾಗ ಆ ಒಂದು ಬಾಡಿನ ಏನು ಅಂತ ಹೇಳ್ತೀವಿ ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ದಟ್ ಈಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. None of the bodies are perfectly elastic, but bodies behave as perfectly elastic up to the limit of a deforming forces. ಅಂದರೆ ಯಾವುದು ಒಂದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಬಾಡಿ ಅಂತ ಇರೋದಿಲ್ಲ. ಯಾಕಂದರೆ ನಮಗೆ ಒಂದು ಸಲ ಒಂದು ಆಬ್ಜೆಕ್ಟಿಗೆ ಯಾವುದೋ ಒಂದು ಫೋರ್ಸ್ನ ಅಪ್ಲೈ ಮಾಡ್ತಿದ್ವಿ ಅಂತ ಹೇಳಿದಾಗ ಆ ಒಂದು ಆಬ್ಜೆಕ್ಟು ತನ್ನ ಶೇಪು ಮತ್ತು ಸೈಜಲ್ಲಿ ಚೇಂಜ್ ಆಯಿತು ಅಂತ ಹೇಳಿದ್ರೆ ವಾಪಸ್ ತನ್ನ ಡಿಫಾರ್ಮಿಂಗ್ ಫೋರ್ಸ್ ತೆಗೆದ ಮೇಲೂ ಕೂಡ ತನ್ನ ಸ್ಟೇಟಿಗೆ ಬರೋದು ತುಂಬ ಚಾನ್ಸಸ್ ಕಡಿಮೆ. ಬಟ್ ಬಾಡೀಸ್ ಬಿಹೇವ್ ಆ್ಯಸ್ ಎ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಪ್ ಟು ಎ ಲಿಮಿಟ್ ಆಫ್ ದ ಡಿಫಾರ್ಮಿಂಗ್ ಫೋರ್ಸ್. ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಏನಾಗುತ್ತೆ, ಡಿಫಾರ್ಮಿಂಗ್ ಫೋರ್ಸಸ್ನ ಲಿಮಿಟಿಗೆ ಏನು ಮಾಡುತ್ತೆ, ಅದು ವಾಪಸ್ಸು ತನ್ನ ಸ್ಟೇಟಿಗೆ ಬರಲಿಕ್ಕೆ ಟ್ರೈ ಮಾಡುತ್ತೆ. ದಟ್ ಟೈಮ್ ಲಿಮಿಟ್ ಇಸ್ ಕಾಲ್ಡ್ ಆಸ್ ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳ್ತೀವಿ. ಸೊ ಆ ಲಿಮಿಟನ್ನು ನಾವೇನು ಹೇಳ್ತೀವಿ, ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳ್ತಾ ಹೋಗ್ತೀವಿ. ಎಲಾಸ್ಟಿಕ್ ಲಿಮಿಟ್ ಎಕ್ಸಾಂಪಲ್ ಯಾವುದ್ಯಾವುದು, ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಬಾಡಿಗೆ ನಾವು ಯಾವುದ್ಯಾವ್ದು ಬರಿತೀವಿ, ಕ್ವಾಡ್ಸ್ ಬರಿತೀವಿ. ಕ್ವಾಡ್ಸ್, ಪಾಸ್ಪರ್, ಬ್ರಾನ್ಸ್ ಎಕ್ಸೆಟ್ರಾ. ಸೊ ಇಲ್ಲಿ ಕೆಲವೊಂದು ಮಾತ್ರ ಕೊಟ್ಟಿದ್ದೀವಿ, ಕ್ವಾಡ್ಸ್, ಪಾಸ್ಪರು, ಬ್ರಾನ್ಸ್. ಸೊ ಇವೆಲ್ಲ ಏನು ಹೇಳ್ತೀವಿ, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಅರ್ಥಾತ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಹೇಳಿದ್ರೆ ಇಫ್ ಎ ಬಾಡಿ ರೀಗೇನ್ಸ್ ಕಂಪ್ಲೀಟ್ಲಿ ಇಟ್ಸ್ ಒರಿಜಿನಲ್ ಸ್ಟೇಟ್. ಒಂದು ಡಿಫಾರ್ಮಿಂಗ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಕಂಪ್ಲೀಟಾಗಿ ನಾವು ಆ ಒಂದು ಆಬ್ಜೆಕ್ಟು ತನ್ನ ಒರಿಜಿನಲ್ ಸ್ಟೇಟಿಗೆ ಬರುತ್ತೆ. ಯಾವಾಗ? ವೆನ್ ದ ಡಿಫಾರ್ಮಿಂಗ್ ಫೋರ್ಸಸ್ ಆರ್ ರಿಮೂವ್. ಡಿಫಾರ್ಮಿಂಗ್ ಫೋರ್ಸನ್ನ ರಿಮೂವ್ ಮಾಡಿದ್ದು ಕೂಡ ಕಂಪ್ಲೀಟಾಗಿ ತನ್ನ ಒರಿಜಿನಲ್ ಸ್ಟೇಟಿಗೆ ಬರುತ್ತೆ ಅಂತ ಹೇಳಿದಾಗ ಅದನ್ನು ಏನಂತ ಹೇಳ್ತೀವಿ ನಾವು, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಹೇಳ್ತೀವಿ, ಅಥವಾ ಪರ್ಫೆಕ್ಟ್ ಎಲಾಸ್ಟಿಸಿಟಿ ಇದೆ ಆ ಪ್ರಾಪರ್ಟಿಗೆ ಅಂತ ಹೇಳ್ತೀವಿ. ಯಾವುದೇ ಒಂದು ಆಬ್ಜೆಕ್ಟು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆಗಿ ಇರೋದಿಲ್ಲ, ಬಟ್ ಏನಾಗುತ್ತೆ, ಕೆಲವೊಂದು ಮಾತ್ರ ಏನು ಮಾಡುತ್ತೆ, ಒಂದು ಅಪ್ ಟು ದ ಎಲಾಸ್ಟಿಕ್ ಲಿಮಿಟ್ ತನಕ ಏನು ಮಾಡುತ್ತೆ, ತನ್ನ ಎಲಾಸ್ಟಿಸಿಟಿನ ತೋರಿಸುತ್ತೆ. ಯಾವ್ದು ಎಕ್ಸಾಂಪಲ್ದು, ಕ್ವಾಡ್ಸ್,
and phosphor, bronze, etc. Next, perfectly plastic ಅಂತ ಹೇಳಿದ್ರೆ if a body does not retains completely its original configuration when deforming forces are removed. So if a body does not retains completely, so ಕಂಪ್ಲೀಟ್ ಆಗಿ ತನ್ನ ಒಂದು ಒರಿಜಿನಲ್ ಶೇಪ್ಗೆ ವಾಪಸ್ ಆಗಲಿಲ್ಲ, ಯಾವಾಗ ಡಿಫಾರ್ಮಿಂಗ್ ಫೋರ್ಸ್ನ ಅಪ್ಲೈ ಮಾಡಿ ವಾಪಸ್ ತೆಗೆದಾಗ ತನ್ನ ಒರಿಜಿನಲ್ ಸ್ಟೇಟ್ ಏನಿರುತ್ತೆ ಒರಿಜಿನಲ್ ಸ್ಟೇಟಿಗೆ ಅದು ವಾಪಸ್ ಬರಲಿಲ್ಲ ಅಂತ ಹೇಳಿದಾಗ ಆ ಒಂದು ಪ್ರಾಪರ್ಟಿನ ಏನು ಹೇಳ್ತೀವಿ ನಾವು ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಅಂತ ಹೇಳ್ತಾ ಹೋಗ್ತೀವಿ. ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ನನ್ ಆಫ್ ದ ಬಾಡೀಸ್ ಆರ್ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಅಂತ ಯಾವುದೂ ಇರೋದಿಲ್ಲ. ಎಕ್ಸಾಂಪಲ್ ಯಾವುದು ವೆಟ್ ಕ್ಲೇ ಪ್ಯಾರಾಫಿನ್ ವ್ಯಾಕ್ಸ್ ಎಕ್ಸೆಟ್ರಾ. ಸೊ ಇವೆಲ್ಲ ಏನು ನಿಯರ್ಲಿ ಪ್ಲಾಸ್ಟಿಕ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಿಯರ್ಲಿ ಪ್ಲಾಸ್ಟಿಕ್ ಬಾಡೀಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಎಲಾಸ್ಟಿಕ್ ಬಿಹೇವಿಯರ್ ಆಫ್ ಸಾಲಿಡ್ಸ್. ಸೊ ಸಾಲಿಡ್ಸಲ್ಲೂ ಕೂಡ ನಮ್ಗೆ ಏನಾಗುತ್ತೆ ಎಲಾಸ್ಟಿಸಿಟಿ ಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ನೋಡ್ತಾ ಹೋಗೋಣ. ಇನ್ ಎ ಸಾಲಿಡ್ ಆಟಮ್ ಆರ್ ಮಾಲಿಕ್ಯೂಲ್ಸ್ ಆರ್ ವೆರಿ ಕ್ಲೋಸ್ಲಿ ಪ್ಯಾಕ್ಡ್ ಆ್ಯಂಡ್ ಅರೇಂಜ್ಡ್ ಆ್ಯಂಡ್ ದೇ ಆರ್ ಹೆಲ್ಡ್ ಬೈ ಇಂಟರ್ ಅಟಾಮಿಕ್ ಆರ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಇನ್ ಎ ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ವಾ. ಸೊ ನಮಗೆ ಸಾಲಿಡ್ಸಲ್ಲಿ ಮಾಲಿಕ್ಯೂಲ್ಸ್ ಎಲ್ಲ ಹೇಗೆ ಪ್ಯಾಕ್ ಆಗಿರುತ್ತೆ, ದೇ ಆರ್ ಕ್ಲೋಸ್ಲಿ ಪ್ಯಾಕ್ ಅಂತ ಗೊತ್ತಿದೆ ನಮಗೆ. ಸೊ ಹಿಯರ್ ಆ್ಯಂಡ್ ದ ಮಾಲಿಕ್ಯೂಲ್ಸ್ ಆರ್ ಅರೇಂಜ್ಡ್. ಅದರಲ್ಲಿ ಹೆಂಗಿರುತ್ತೆ ಅಂತ ಹೇಳಿದಾಗ ಯಾವ ಫೋರ್ಸ್ ಇರುತ್ತೆ ಅಲ್ಲಿ ಇಂಟರ್ ಅಟಾಮಿಕ್ ಆರ್ ಇಂಟರ್ ಮಾಲಿಕ್ಯುಲರ್ ಫೋರ್ಸಿಂದ ಏನಾಗಿರುತ್ತೆ ನಮಗೆ ಮಾಲಿಕ್ಯೂಲ್ಸು ಪ್ಯಾಕ್ ಆಗಿರುತ್ತೆ. ಒನ್ ಡಿಫಾರ್ಮಿಂಗ್ ಫೋರ್ಸ್ ಈಸ್ ಅಪ್ಲೈಡ್. ಸೊ ಡಿಫಾರ್ಮಿಂಗ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಏನಾಯ್ತಲ್ಲಿ ಡಿಫಾರ್ಮಿಂಗ್ ಫೋರ್ಸ್ನ ಅಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇಲ್ಲೇನಾಯಿತು ದ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಆರ್ ಡಿಸ್ಪ್ಲೇಸ್ಡ್ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್ಸ್. ಈಕ್ವಿಲಿಬ್ರಿಯಂ ಪೊಸಿಷನ್ನು ಏನಾಗ್ತಾ ಹೋಗುತ್ತೆ ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ ಡಿಸ್ಪ್ಲೇಸ್ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ದಿಸ್ ವಿಲ್ ಚೇಂಜ್ ದ ಇಂಟರ್ ಅಟಾಮಿಕ್ ಆರ್ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್. ಸಿ ಮಾಲಿಕ್ಯೂಲ್ಸ್ಗಳು ಏನಿರುತ್ತೆ ಇವನ್ನ ಏನು ಹೇಳ್ತೀವೋ ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ ಏನಾಗಿರುತ್ತೆ ಇವೆಲ್ಲ ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ ಅರೇಂಜ್ ಆಗಿರುತ್ತೆ. ಸಪೋಸ್ ಆ ಒಂದು ಪೊಸಿಷನಿಂದ ಏನಾದರೆ ಸೊ ನಮಗೆ ಡಿಸ್ಪ್ಲೇಸ್ ಆಯಿತು ಅಂತ ಇಟ್ಕೋಣ. ಸೊ ಡಿಸ್ಪ್ಲೇಸ್ ಆಯಿತು ಅಂತ ಹೇಳಿದಾಗ ವೆನ್ ದ ಡಿಫಾರ್ಮಿಂಗ್ ಫೋರ್ಸ್ ಇಸ್ ರಿಮೂವ್, ಸಮ್ ಫೋರ್ಸ್ನ ಅಪ್ಲೈ ಮಾಡಿದ್ದೀನೋ ಆ ಫೋರ್ಸ್ನ ಅಪ್ಲೈ ಮಾಡಿದಾಗ ಏನಾಯಿತು ಆ ಒಂದು ಪ್ಲೇಸು ಡಿಸ್ಪ್ಲೇಸ್ ಆಯಿತು, ತಾನಿರುವಂಥ ಪ್ಲೇಸು ಬೇರೆ ಚೇಂಜ್ ಆಗುತ್ತೆ. ದೆನ್ ವೆನ್ ದ ಡಿಫಾರ್ಮಿಂಗ್ ಫೋರ್ಸ್ ಇಸ್ ರಿಮೂವ್ಡ್ ದ ಇಂಟರ್ ಅಟಾಮಿಕ್ ಫೋರ್ಸಸ್ ಟ್ರೈ ಟು ಬ್ರಿಂಗ್ ದೆಮ್ ಬ್ಯಾಕ್ ಟು ದರ್ ಒರಿಜಿನಲ್ ಪೊಸಿಷನ್. ವಾಪಸ್ ನಾವು ಡಿಫಾರ್ಮಿಂಗ್ ಫೋರ್ಸ್ ತೆಗೆದಾಗೂ ಕೂಡ ಈ ಒಂದು ಅದ್ರ ಮಧ್ಯೆ ಇರೋಂಥ ಫೋರ್ಸ್ ಏನು ಮಾಡುತ್ತೆ ತನ್ನ ಒರಿಜಿನಲ್ ಸ್ಟೇಟಿಗೆ ಏನು ಮಾಡುತ್ತೆ ತೊಗೊಂಬಂದು ಕೂರಿಸ್ಲಿಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಸೊ ವೆನ್ ದ ಡಿಫಾರ್ಮಿಂಗ್ ಫೋರ್ಸ್ ಇಸ್ ರಿಮೂವ್ಡ್ ದ ಇಂಟರ್ ಅಟಾಮಿಕ್ ಫೋರ್ಸಸ್ ಟ್ರೈ ಟು ಬ್ರಿಂಗ್ ದೆಮ್ ಬ್ಯಾಕ್ ಟು ದರ್ ಒರಿಜಿನಲ್ ಪೊಸಿಷನಿಗೆ ತೊಗೊಂಬಂದು ಕೂರಿಸ್ಲಿಕ್ಕೆ ಏನು ಮಾಡುತ್ತೆ ಟ್ರೈ ಮಾಡುತ್ತೆ. ಯಾವುದು ಇದ್ರ ಮಧ್ಯೆ ಇರೋವಂಥ ಒಂದು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ಸು. ಹೆನ್ಸ್ ದ ಬಾಡಿ ರೀಗೇನ್ಸ್ ಇಟ್ಸ್ ಒರಿಜಿನಲ್ ಶೇಪ್. ಅವಾಗ ಏನಾಯಿತು ಆ ಒಂದು ಬಾಡಿ ತನ್ನ ಒರಿಜಿನಲ್ ಸ್ಟೇಟಿಗೆ ಬಂದು ಕುತ್ಕೊಳ್ಳೋಕ್ಕೆ ಏನಾಗುತ್ತೆ ಸಹಾಯ ಆಗ್ತಾ ಹೋಗುತ್ತೆ. ಓಕೆ, ಟು ವಿಜುವಲೈಸ್ ದ ರೆಸಾರ್ಟಿಂಗ್ ಮೆಕ್ಯಾನಿಸಮ್ ಲೆಟ್ ಅಸ್ ಕನ್ಸಿಡರ್ ಎ ಸ್ಪ್ರಿಂಗ್ ಬಾಲ್ ಎಕ್ಸ್ಪೆರಿಮೆಂಟ್. ಇದನ್ನು ನಾವೇನು ಹೇಳ್ತೀವಿ ಸ್ಪ್ರಿಂಗ್ ಬಾಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸ್ಪ್ರಿಂಗ್ ಬಾಲ್ ಎಕ್ಸ್ಪೆರಿಮೆಂಟನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ನಾವು ಯಾವ್ದು ಹೇಳ್ಬೋದು ಎಲಾಸ್ಟಿಕ್ ಬಿಹೇವಿಯರ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀವಿ ಇಲ್ಲಿ. ಸೊ Here the balls represent atoms or molecules and the springs represent intermolecular forces. ಇಲ್ಲಿ ಏನಿದೆ ಇವೆಲ್ಲ ಆಟಮ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಇದ್ರ ಮಧ್ಯೆ ಏನು ಸ್ಪ್ರಿಂಗ್ ಇದೆ ಆ ಒಂದು ಫೋರ್ಸ್ ಇದ್ರ ಮಧ್ಯೆ ಇರೋಂಥ ಫೋರ್ಸ್. ಇಲ್ಲೊಂದು ಆಟಮು ಇಲ್ಲೊಂದು ಆಟಮ್. ಸೊ ಇವೆಲ್ಲ ಏನು ಬ್ಲ್ಯಾಕಲ್ಲಿದೆ ಸೊ ದೋಸ್ ಆರ್ ಆಟಮ್ಸ್ ಆಫ್ ಮಾಲಿಕ್ಯೂಲ್ಸ್. ಸೊ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಮಧ್ಯೆ ಏನು ತೋರಿಸಿದ್ದಾರೆ ನಮಗಲ್ಲಿ ಒಂದು ಸ್ಪ್ರಿಂಗ್ನ ತೋರಿಸಿದ್ರೆ ಸೊ ಆ ಸ್ಪ್ರಿಂಗ್ ಏನು ಕನ್ಸಿಡರ್ ಮಾಡ್ಕೋಬೇಕು ನಾವು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಅಂತ ಹೇಳ್ಬಿಟ್ಟು ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಇಫ್ ಎನಿ ಬಾಲ್ ಈಸ್ ಡಿಸ್ಪ್ಲೇಸ್ಡ್ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್ ದ ಸ್ಪ್ರಿಂಗ್ ಸಿಸ್ಟಮ್ ರೀಸ್ಟೋರ್ಸ್ ದ ಬಾಲ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಅಂದರೆ ಯಾವುದರ ಒಂದು ಬಾಲ್ ಇದರಲ್ಲಿ ಯಾವುದರ ಒಂದು ಬಾಲ್ ಅಂದರೆ ಒಂದು ಮಾಲಿಕ್ಯೂಲ್ ಅಥವಾ ಆಟಮು ಡಿಸ್ಪ್ಲೇಸ್ ಆಯಿತು ಅಂತ ಹೇಳಿದ್ರೆ ತನ್ನ ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ ಏನಾಗ್ತಾ ಹೋಗುತ್ತೆ ದ ಸ್ಪ್ರಿಂಗ್ ಸಿಸ್ಟಮ್ ರೀಸ್ಟೋರ್ಸ್ ದ ಬಾಲ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಈ ಒಂದು ಸ್ಪ್ರಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಆ ಒಂದು ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್ ಏನಿರುತ್ತೆ ಅದನ್ನು ವಾಪಸ್ ತನ್ನ ಸ್ಟೇಟಿಗೆ ತೊಗೊಂಡು ಬರಲಿಕ್ಕೆ ಏನು ಮಾಡುತ್ತೆ ಇಟ್ ಹೆಲ್ಪ್ಸ್. ಓಕೆ, ನೆಕ್ಸ್ಟ್ ಸ್ಟ್ರೆಸ್ ಮೀನ್ಸ್ ರೀಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀವಿ. ಸೊ ರೀಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಹಿಯರ್ ಸ್ಟ್ರೆಸ್ ಇಸ್ ಡಿಫೈನ್ಡ್ ಬೈ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸೊ ರೀಸ್ಟೋರಿಂಗ್ ಫೋರ್ಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಸ್ಟ್ರೆಸ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ ದಟ್ ಈಸ್ ಎಫ್ ಡಿವೈಡೆಡ್ ಬೈ ಎ ಆ್ಯಂಡ್ ಎಸ್ ಐ ಯೂನಿಟ್ ಆಫ್ ಸ್ಟ್ರೆಸ್ ಈಸ್ ನ್ಯೂಟನ್
ಪರ್ ಮೀಟರ್ ಸ್ಕ್ವೇರ್. ಫೋರ್ಸಿನ ಯೂನಿಟ್ ಏನೋ ನ್ಯೂಟನ್ ಬರಿತೀವಿ, ಏರಿಯಾದ ಯೂನಿಟ್ ಏನೋ ಮೀಟರ್ ಸ್ಕ್ವೇರ್ ಬರಿತೀವಿ. ಆರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದನ್ನು ನಾವೇನು ಹೇಳ್ತೀವಿ, ಅಥವಾ ಇಟ್ ಈಸ್ ಆಲ್ಸೋ ಡಿನೋಟೆಡ್ ಆಸ್ ಪ್ಯಾಸ್ಕಲ್. ಸೊ ಸ್ಟ್ರೆಸ್ಸನ್ನು ನಾವೇನಂತ ಸ್ಟ್ರೆಸ್ಸಿನ ಯೂನಿಟನ್ನು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಲೂ ಬರಿತೀವಿ, ಇಲ್ಲ ಅಂತ ಹೇಳಿದ್ರೆ ಪ್ಯಾಸ್ಕಲ್ ಅಂತಲೂ ಬರಿತೀವಿ. ಆ್ಯಂಡ್ ಡೈಮೆನ್ಷನಲ್ ಫಾರ್ಮುಲಾ, ಸೊ ಫಸ್ಟ್ ಚಾಪ್ಟ್ರಲ್ಲಿ ಕಲ್ತಿದ್ದೀರಾ ಡೈಮೆನ್ಷನಲ್ ಫಾರ್ಮುಲಾ. ಸೊ ಡೈಮೆನ್ಷನ್ ಫಾರ್ಮುಲಾ ಬರೆಯಬೇಕಾದ್ರೆ ಸೊ ಬರ್ದಿರ್ತೀರಾ, ಫೋರ್ಸಿಗೆ ಬರ್ದಿರ್ತೀರಾ, ಎನರ್ಜಿಗೆ ಬರ್ದಿರ್ತೀರಾ. ಸೊ ಡೈಮೆನ್ಷನ್ ಫಾರ್ಮುಲಾ ಬರೆಯೋದು mL⁻⁻1 T⁻². ಓಕೆ, ನೆಕ್ಸ್ಟ್ ಸ್ಟ್ರೆಸ್ ಇಸ್ ಆಫ್ 2 ಟೈಪ್ಸ್. ಸ್ಟ್ರೆಸ್ಸಲ್ಲಿ 2 ಥರ ಇದೆ, ನಾರ್ಮಲ್ ಸ್ಟ್ರೆಸ್ಸು ಮತ್ತು ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ಸು ಅಂತ ಹೇಳ್ತೀವಿ. ಸೊ ನಾರ್ಮಲ್ ಸ್ಟ್ರೆಸ್ ಅಂತ ಹೇಳಿದ್ರೆ, ಇಫ್ ಡಿಫಾರ್ಮಿಂಗ್ ಫೋರ್ಸ್ ಈಸ್ ಅಪ್ಲೈಡ್ ನಾರ್ಮಲ್ ಟು ದ ಏರಿಯಾ ದೆನ್ ಸ್ಟ್ರೆಸ್ ಈಸ್ ಕಾಲ್ಡ್ ಆಸ್ ನಾರ್ಮಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಡಿಫಾರ್ಮಿಂಗ್ ಫೋರ್ಸು ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟಿನ ಏರಿಯಾಗೆ ನಾರ್ಮಲ್ ಆಗಿ ನಾವು ಒಂದು ಫೋರ್ಸ್ನ ಅಪ್ಲೈ ಮಾಡಿದ್ರೆ ಆ ಒಂದು ಸ್ಟ್ರೆಸ್ನ ಏನು ಹೇಳ್ತೀವಿ ನಾವು ನಾರ್ಮಲ್ ಸ್ಟ್ರೆಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, if there is an increase in length then stress is called as tensile stress. ಸೊ ನಾವು ಇದನ್ನು ಫೋರ್ಸ್ನ ಅಪ್ಲೈ ಮಾಡಿದಾಗ, ಆ ಒಂದು ಫೋರ್ಸ್ ಅಪ್ಲೈ ಮಾಡಿದಾಗ ಲೆಂತಲ್ಲಿ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ಆ ಒಂದು ಇದನ್ನು ಏನು ಹೇಳ್ತೀವಿ ನಾವು, ಇನ್ಕ್ರೀಸ್ ಆಗಿರೋ ಒಂದು ಲೆಂತ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದಾಗ ಸ್ಟ್ರೆಸ್ ಬಂದಿರೋ ಸ್ಟ್ರೆಸ್ನ ಏನಂತ ಹೇಳ್ತೀವಿ, ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಇಫ್ ದರ್ ಇಸ್ ಎ ಡಿಕ್ರೀಸ್ ಇನ್ ಲೆಂತ್. ಸೊ ಲೆಂತಲ್ಲಿ ಡಿಕ್ರೀಸ್ ಆಯಿತು, ಸ್ಟ್ರೆಸ್ನ ಅಪ್ಲೈ ಮಾಡಿದಾಗ ನಾವು ಲೆಂತಲ್ಲಿ ಡಿಕ್ರೀಸ್ ಆಯಿತು ಅಂತ ಹೇಳಿದಾಗ ಅವಾಗ ಬಂದಿರೋಂಥ ಸ್ಟ್ರೆಸ್ನ ನಾವೇನು ಹೇಳ್ತೀವಿ, ಕಂಪ್ರೆಷನ್ ಸ್ಟ್ರೆಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಕಂಪ್ರೆಷನ್ ಸ್ಟ್ರೆಸ್ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ನಾರ್ಮಲ್ ಸ್ಟ್ರೆಸ್ ಅಂದರೆ ಒಂದು ಏರಿಯಾ ಇದೆ ಅಂತ ಹೇಳಿದ್ರೆ, ಆ ಒಂದು ಏರಿಯಾಕ್ಕೆ ಈಗ ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಒಂದು ಹಿಂಗೆ ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟಿಗೆ ನಾರ್ಮಲ್ ಆಬ್ಜೆಕ್ಟ್ನ ಫೇಸ್ ಹಿಂಗಿದೆ ಅಂತ ಇಟ್ಕೊಂಡ್ರೆ ಆ ಫೋರ್ಸ್ನ ನಾವು ಹಿಂಗೆ ಅಪ್ಲೈ ಮಾಡಿದ್ರೆ ದಟ್ ಈಸ್ ನಾರ್ಮಲ್. ಸೊ ನಾರ್ಮಲ್ ಅಂತ ಹೇಳ್ತೀವಿ. ಆ ನಾರ್ಮಲ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಬರೋವಂಥ ಒಂದು ಸ್ಟ್ರೆಸ್ನ ನಾವು ಏನು ಹೇಳ್ತೀವಿ, ನಾರ್ಮಲ್ ಸ್ಟ್ರೆಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ನಾರ್ಮಲ್ ಸ್ಟ್ರೆಸ್ಸಲ್ಲಿ ನಾವು ಲೆಂತ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ಅದನ್ನ ಏನಂತ ಹೇಳ್ತೀವಿ, ಟೆನ್ಸೈಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಲೆಂತ್ ಡಿಕ್ರೀಸ್ ಆಯಿತು ಅಂತ ಹೇಳಿದ್ರೆ ಕಂಪ್ರೆಷನ್ ಸ್ಟ್ರೆಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್. ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತ ಹೇಳಿದ್ರೆ, ಇಫ್ ಡಿಫಾರ್ಮಿಂಗ್ ಫೋರ್ಸ್ ಈಸ್ ಅಪ್ಲೈಡ್ ಟ್ಯಾಂಜೆನ್ಷಿಯಲಿ ಟು ದ ಏರಿಯಾ ದೆನ್ ಸ್ಟ್ರೆಸ್ ಈಸ್ ಕಾಲ್ಡ್ ಆಸ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಏರಿಯಾ ಹಿಂಗೆ ಯಾವುದೋ ಒಂದು ಆಬ್ಜೆಕ್ಟ್ ಇನ್ನು ಏರಿಯಾ ಹಿಂಗಿದೆ, ಸೊ ನಾವು ಯಾವಾಗಲೂ ಹಿಂಗೇನೋ ಫೋರ್ಸ್ ಅಪ್ಲೈ ಮಾಡಿದರೆ ಅಥವಾ ಹಿಂಗೇನೋ ಫೋರ್ಸ್ ಅಪ್ಲೈ ಮಾಡಿದ್ರೆ ಅವಾಗ ಏನಂತ ಹೇಳ್ತೀವಿ ನಾವು, ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅವಾಗ ಒಂದು ಅಪ್ಲೈ ಮಾಡೋಂಥ ಒಂದು ಸ್ಟ್ರೆಸ್ ನಾವೇನು ಹೇಳ್ತೀವಿ, ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಇಫ್ ದ ಡಿಫಾರ್ಮಿಂಗ್ ಫೋರ್ಸ್ ಈಸ್ ಅಪ್ಲೈಡ್ ಟ್ಯಾಂಜೆನ್ಷಿಯಲಿ ಟು ದ ಏರಿಯಾ ದೆನ್ ಸ್ಟ್ರೆಸ್ ಈಸ್ ಕಾಲ್ಡ್ ಆಸ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ strain means when a body is subjected to a stress there may be a change in length or volume or shape or all the three. ಸೊ ಒಂದು ಆಬ್ಜೆಕ್ಟಿಗೆ ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅಥವಾ ಯಾವುದೊಂದು ಬಾಡಿ ಇದೆ, ಆ ಬಾಡಿಗೆ ನಾವು ಸ್ಟ್ರೆಸ್ನ ಅಪ್ಲೈ ಮಾಡ್ತಿದ್ದೀವಿ ಅಂತ ಇಟ್ಕೋಣ, ಅಂದರೆ ಪ್ರೆಷರ್ ಆಗ್ತಾ ಇದ್ದೀವಿ ಅದ್ರ ಮೇಲೆ. ಸೊ ಫೋರ್ಸ್ ಆಗ್ತಾ ಇದ್ದೀವಿ ಅಂತ ಅರ್ಥ. ಫೋರ್ಸ್ ಆಗ್ತಾ ಇದ್ದೀವಿ ಅಂತ ಹೇಳಿದಾಗ ಅದರಲ್ಲಿ ಯಾವ್ದ್ಯಾವ್ದು ಚೇಂಜ್ ಆಗ್ಬೋದು, ಲೆಂತ್ ಚೇಂಜ್ ಆಗ್ಬೋದು, ವಾಲ್ಯೂಮ್ ಚೇಂಜ್ ಆಗ್ಬೋದು, ಆ್ಯಂಡ್ ಶೇಪ್ ಚೇಂಜ್ ಆಗ್ಬೋದು, ಅಥವಾ ಮೂರಲ್ಲೂ ಚೇಂಜ್ ಆಗ್ಬೋದು. ಲೆಂತಲ್ಲಿ ಚೇಂಜ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ವಾಲ್ಯೂಮಲ್ಲಿ ಚೇಂಜ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಶೇಪಲ್ಲಿ ಚೇಂಜ್ ಆಗ್ಬೋದು, ಇಲ್ಲ ಮೂರಲ್ಲೂ ಕೂಡ ಚೇಂಜ್ ಆಗ್ಬೋದು. ದೆನ್ ಸ್ಟ್ರೈನ್ ಈಸ್ ಡಿಫೈನ್ಡ್ ಆಸ್. ಹಾಗಾದರೆ ಸ್ಟ್ರೈನನ್ನ ಹೇಗೆ ಡಿಫೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಸ್ಟ್ರೈನನ್ನು ಡಿಫೈನ್ ಮಾಡಬೇಕಾದ್ರೆ ಸ್ಟ್ರೈನ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಚೇಂಜ್ ಇನ್ ಕಾನ್ಫಿಗರೇಷನ್ to the original configuration of a body when deforming force is applied. So when deforming force na apply ಮಾಡಿದಾಗ strain is defined as the ratio of change in configuration to the original configuration. ಅಂದರೆ ಈಗ ಯಾವುದೋ ಒಂದು ಸ್ಟ್ರೆಸ್ನ ಅಪ್ಲೈ ಮಾಡಿದ್ದೀವಿ ಅಂತ ಇಟ್ಕೋಣ. ಸ್ಟ್ರೆಸ್ನ ಅಪ್ಲೈ ಮಾಡಿದಾಗ ನಮಗೆ ಯಾವುದೋ ಒಂದು ಲೆಂತಲ್ಲಿ ಚೇಂಜ್ ಆಯಿತು, ಏನೋ ಚೇಂಜ್ ಆಯಿತು ಅಂತ ಇಟ್ಕೋಣ. ಇಲ್ಲಿ ಲೆಂತಲ್ಲಿ ಚೇಂಜ್ ಆಯಿತು, ಸೊ ಲೆಟ್ ಎಲ್ ಬಿ ದ ಲೆಂತ್. ಸೊ ಲೆಂತಲ್ಲಿ ಚೇಂಜ್ ಆಯಿತು ಅಂತ ಹೇಳಿದ್ರೆ ಲೆಟ್ ಡಿ ಎಲ್ ಬಿ ದ ಚೇಂಜ್ ಇನ್ ದ ಲೆಂತ್ ಅಂತ ಇಟ್ಕೋಣ. ಆ್ಯಂಡ್ ಸ್ಟ್ರೈನ್ ಈಸ್ ಡಿಫೈನ್ಡ್. ಸ್ಟ್ರೈನನ್ನು ಹೇಗೆ ಬರಿತೀವಿ ನಾವು, ಚೇಂಜ್ ಇನ್ ಕಾನ್ಫಿಗರೇಷನ್
ಡಿ ಎಲ್ ಅನ್ನೋದು ಚೇಂಜು ಆ್ಯಂಡ್ ದ ರೇಷಿಯೋ ಎಲ್ ಅನ್ನೋದು ಒರಿಜಿನಲ್ ಚೇಂಜು. ಅದೇ ಥರ ವಾಲ್ಯೂಮ್ ಇರ್ಬೋದು ಅಥವಾ ಶೇಪ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಸೊ ದಟ್ ಈಸ್ ಡಿಫೈನ್ಡ್ ಆ್ಯಸ್ ದ ಸ್ಟ್ರೈನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್? ಸ್ಟ್ರೈನ್ ಈಸ್ ಡಿಫೈನ್ಡ್ ಆ್ಯಸ್ ದ ರೇಷಿಯೋ ಆಫ್ ದ ಚೇಂಜ್ ಇನ್ ಕಾನ್ಫಿಗರೇಷನ್ ಟು ದ ಒರಿಜಿನಲ್ ಕಾನ್ಫಿಗರೇಷನ್ ಆಫ್ ದ ಬಾಡಿ ವೆನ್ ಡಿಫಾರ್ಮಿಂಗ್ ಫೋರ್ಸ್ ಈಸ್ ಅಪ್ಲೈಡ್. ಡಿಫಾರ್ಮಿಂಗ್ ಫೋರ್ಸ್ ಅಪ್ಲೈ ಮಾಡಿದಾಗ ಲೆಂತಲ್ಲಿ ಚೇಂಜ್ ಆಗೋದಿರ್ಬೋದು, ವಾಲ್ಯೂಮಲ್ಲಿ ಚೇಂಜ್ ಆಗೋದಿರ್ಬೋದು, ಅಥವಾ ಶೇಪಲ್ಲಿ ಚೇಂಜ್ ಆಗಿರ್ದಿರ್ಬೋದು. ಆ ಒಂದು ರೇಷಿಯೋ ಏನಿರುತ್ತೆ, ಚೇಂಜ್ ಇನ್ ಅ ಕಾನ್ಫಿಗರೇಷನ್ ಟು ದ ಒರಿಜಿನಲ್ ಕಾನ್ಫಿಗರೇಷನ್ is defined as strain ಅಂತ ಹೇಳ್ತೀವಿ. And since strain is the ratio of two physical quantities of the same kind, it has no unit ಅಲ್ವಾ. ಇದು ಲೆಂತ್ ಅಂತ ಹೇಳಿದಾಗ ಇಲ್ಲೂ ಯೂನಿಟ್ ಕ್ಯಾನ್ಸಲ್ ಆಗುತ್ತೆ, ಮೇಲ್ಗಡೆನೂ ಯೂನಿಟ್ ಇರುತ್ತೆ, ಕೆಳಗಡೆನೂ ಸೇಮ್ ಯೂನಿಟ್ ಇದೆ. ಸೊ ದಟ್ ಗೋಸ್ ಕ್ಯಾನ್ಸಲ್. ಓಕೆ, ಕ್ಯಾನ್ಸಲ್ ಆಗಿಬಿಟ್ಟು ನಮ್ಗೆ ಉಳ್ಕೊಳೋದು ಏನು, ನಮಗೆ ಜಸ್ಟು ಸ್ಟ್ರೈನ್ಗೆ ಯೂನಿಟ್ ಇರಲ್ಲ ನಮಗೆ. ಸ್ಟ್ರೈನ್ ಹ್ಯಾಸ್ ನೋ ಯೂನಿಟ್ ಇಲ್ಲ ಅಂತ ಹೇಳಿದಾಗ ವಿ ಕಾಂಟ್ ರೈಟ್ ದ ಡೈಮೆನ್ಷನ್ಸ್ ಅಲ್ವಾ. ಡೈಮೆನ್ಷನ್ಸ್ ಬರಿಬೇಕಂದ್ರೆ ನಮಗೇನು ಬೇಕು, ವಿ ಹ್ಯಾವ್ ಟು ರೈಟ್ ದ ಯೂನಿಟ್ ಬರಿಬೇಕು. ಸೊ ಯೂನಿಟ್ ಇಲ್ಲ ಅಂತ ಹೇಳಿದಾಗ ಡೈಮೆನ್ಷನ್ನು ಇರಲ್ಲ. ಸೊ ಸ್ಟ್ರೈನ್ ಈಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಟ್ರೈನ್ ಅಂತ ಹೇಳಿದಾಗ there are 3 types of strains. First one, longitudinal or tensile strain ಅಂತ ಹೇಳ್ತೀವಿ. ಸೊ longitudinal or tensile strain, it is defined as a ratio of change in length to the original length of the body when deforming force is applied. That is longitudinal strain ಅಂತ ಹೇಳ್ತೀವಿ. ಸೊ ನಾನು ಇವಾಗ ಹೇಳ್ದೆ ಅಲ್ವಾ, ಸ್ಟ್ರೈನ್ ಹೇಳಬೇಕಾದ್ರೆ ಸೊ ಡಿಫಾರ್ಮಿಂಗ್ ಲೆಂತ್, ನಾವು ಯಾವುದು ಡಿಫಾರ್ಮಿಂಗ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಸ್ಟ್ರೈನನ್ನು ನಾವು ಹೇಗೆ ಡಿಫೈನ್ ಮಾಡ್ತೀವಿ, ಚೇಂಜ್ ಇನ್ ದ ಲೆಂತ್ ಟು ದ ಒರಿಜಿನಲ್ ಲೆಂತ್. ಅಂದರೆ ಸೊ ಲೆಟ್ ಎಲ್ ಬಿ ದ ಲೆಂತ್, ಡಿ ಎಲ್ ಬಿ ದ ಚೇಂಜ್ ಇನ್ ದ ಲೆಂತ್ ಅಂತ ಇಟ್ಕೋಣ. ಸೊ ಡಿ ಎಲ್ ಅನ್ನೋದು ಚೇಂಜ್ ಇನ್ ದ ಲೆಂತ್ ಅಂದರೆ ಎಲ್ ಅನ್ನೋದು ಒರಿಜಿನಲ್ ಲೆಂತ್ ಅಂತ ಹೇಳಿದ್ರೆ, ಸೊ ಹಾಗಾದರೆ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ನ ನಾವು ಹೇಗೆ ಬರಿತೀವಿ, ಸೊ ಡಿ ಎಲ್ ಡಿವೈಡೆಡ್ ಬೈ ಎಲ್ ಅಥವಾ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಅಂತ ಬರಿತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂತ ಹೇಳ್ತೀವಿ. ಇಫ್ ಎಲ್ ಈಸ್ ದ ಒರಿಜಿನಲ್ ಲೆಂತ್, ಡೆಲ್ಟಾ ಎಲ್ ಈಸ್ ದ ಚೇಂಜ್ ಇನ್ ದ ಲೆಂತ್, ದೆನ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ is given by delta L divided by L. Next, volume or bulk strain ಅಂತ ಹೇಳ್ತೀವಿ. ಸೊ ವಾಲ್ಯೂಮ್ ಆರ್ ಬಲ್ಕ್ ಸ್ಟ್ರೈನ್ ಅಂತ ಹೇಳಿದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಚೇಂಜ್ ಇನ್ ವಾಲ್ಯೂಮ್ ಟು ದ ಒರಿಜಿನಲ್ ವಾಲ್ಯೂಮ್ ಆಫ್ ದಿ ಬಾಡಿ ಅಂಡರ್ ಬಲ್ಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಒಂದು ಡಿಫಾರ್ಮಿಂಗ್ ಫೋರ್ಸ್ನ ಅಪ್ಲೈ ಮಾಡಿದಾಗ, ಸೊ ಡಿಫಾರ್ಮಿಂಗ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಚೇಂಜಿನ ವಾಲ್ಯೂಮಲ್ಲಿ ಏನು ಚೇಂಜ್ ಆಗುತ್ತೆ, ಆಮೇಲೆ ಒರಿಜಿನಲ್ ವಾಲ್ಯೂಮಲ್ಲಿ ಏನಿರುತ್ತೆ, ಸೊ ದಟ್ ರೇಷಿಯೋ ಇಸ್ ಕಾಲ್ಡ್ ಆಸ್ ವಾಲ್ಯೂಮ್ ಆರ್ ಬಲ್ಕ್ ಸ್ಟ್ರೈನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಇಫ್ ವಿ ಬಿ ದ ಒರಿಜಿನಲ್ ವಾಲ್ಯೂಮ್ ವಿ ಇದೆ ಅಂತ ಹೇಳಿದರೆ ಡೆಲ್ಟಾ ವಿ ಅನ್ನೋದು ಏನಿದೆ ನಮಗೆ, ಡೆಲ್ಟಾ ವಿ ಅನ್ನೋದು ಚೇಂಜಿನ ವಾಲ್ಯೂಮ್ ಇದೆ, ದೆನ್ ವಾಲ್ಯೂಮ್ ಸ್ಟ್ರೈನ್ ಇಸ್ ಗಿವನ್ ಬೈ ಡೆಲ್ಟಾ ವಿ ಬೈ ವಿ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ವಾಲ್ಯೂಮ್ ಆರ್ ಬಲ್ಕ್ ಸ್ಟ್ರೈನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಶಿಯರಿಂಗ್ ಸ್ಟ್ರೈನ್ ಆರ್ ಟ್ಯಾಂಜೆನ್ಷಿಯಲ್ ಸ್ಟ್ರೈನ್. ಶಿಯರಿಂಗ್ ಸ್ಟ್ರೈನ್ ಆರ್ ಟ್ಯಾಂಜೆನ್ಷಿಯಲ್ ಸ್ಟ್ರೈನ್ ಅಂತಂದರೆ ವೆನ್ ದರ್ ಇಸ್ ಎ ಚೇಂಜ್ ಇನ್ ಶೇಪ್ ಆಫ್ ದ ಬಾಡಿ, ದ ಸ್ಟ್ರೈನ್ ಈಸ್ ಕಾಲ್ಡ್ ಆಸ್ ಶಿಯರಿಂಗ್ ಸ್ಟ್ರೈನ್. ಇಟ್ ಈಸ್ ಮೆಷರ್ಡ್ ಬೈ ದ ಆ್ಯಂಗಲ್ ಥ್ರೂ ಒಂದು ಆ್ಯಂಗಲ್ನ ಮೆಷರ್ ಮಾಡ್ಕೊಳ್ತಾ ಹೋಗ್ತೀವಿ. ಇವಾಗ ಒಂದು ಸಿಲಿಂಡರ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈ ಸಿಲಿಂಡರ್ ಲೆಂತ್ ಬಿ ಎಲ್ ಇದೆ. ಆ ಲೆಂತ್ಗೆ ನಾವು ಏನು ಮಾಡ್ತೀವಿ, ಸಿಲಿಂಡರ್ಗೆ ಏನು ಮಾಡ್ತೀವಿ, ನಾವು ಒಂದು ಫೋರ್ಸ್ನ ಅಪ್ಲೈ ಮಾಡ್ತೀವಿ. ಸೊ ಯಾವುದೋ ಒಂದು ಡಿಫಾರ್ಮಿಂಗ್ ಫೋರ್ಸ್ನ ಅಪ್ಲೈ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಸಿಲಿಂಡರ್ ಏನಾಯಿತು, ಸ್ವಲ್ಪ ಏನಾಯಿತು, ಟಿಲ್ಟ್ ಆಯಿತು. ಸೊ ಈ ಟಿಲ್ಟ್ ಆದಾಗ ಅದು ಒರಿಜಿನಲ್ ಕಾನ್ಫಿಗರೇಷನ್ ಏನಿತ್ತು, ಹಿಂಗೆ ಸ್ಟ್ರೈಟ್ ಇತ್ತು. ನೆಕ್ಸ್ಟ್ ಅದೇ ಟಿಲ್ಟ್ ಆದಾಗ ಸಮ್ ಆ್ಯಂಗಲ್ ಬಂತು ಅಲ್ಲಿ. ಸೊ ಥ್ರೂ ಆ್ಯನ್ ಆ್ಯಂಗಲ್ ತೀಟಾ, ಇಲ್ಲಿ ತೀಟಾ ಸಮ್ ಆ್ಯಂಗಲ್ ತೀಟಾದಲ್ಲಿ ನಮಗೆ ಅದು ಬಂತು ಅಂತ ಹೇಳಿದಾಗ ಆ ಒಂದು ಸ್ಟ್ರೈನನ್ನು ನಾವೇನು ಹೇಳ್ತೀವಿ, ಶಿಯರಿಂಗ್ ಆರ್ ಟ್ಯಾಂಜೆನ್ಷಿಯಲ್ ಸ್ಟ್ರೈನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಶಿಯರಿಂಗ್ ಆರ್ ಟ್ಯಾಂಜೆನ್ಷಿಯಲ್ ಸ್ಟ್ರೈನ್ ಈಸ್ ಗಿವನ್ ಬೈ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಲ್. ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ ಎಷ್ಟು ಡಿಸ್ಟೆನ್ಸಲ್ಲಿ ನಮ್ಗೆ ಏನಾಗಿದೆ, ಟಿಲ್ಟ್ ಆಗಿದೆ, ಆ್ಯಂಡ್ ತೀಟಾ ಅಂತ ಹೇಳಿದ್ರೆ ಎಷ್ಟು ಆ್ಯಂಗಲಲ್ಲಿ ಏನಾಗಿದೆ, ಟಿಲ್ಟ್ ಆಗಿದೆ. ಸೊ ದಟ್ ಈಸ್ ಗಿವನ್ ಬೈ ಶಿಯರಿಂಗ್ ಸ್ಟ್ರೈನ್, ದಟ್ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಲ್. Okay, these are the types of the strain. Next, let us go to the Hooke's law. Hooke's law ಗೆ ಹೋಗೋಣ. ಸೊ Hooke's law states that within elastic limit stress is directly proportional to the strain. So within elastic limit stress is directly proportional to the strain. Stress ಮತ್ತು ಸ್ಟ್ರೈನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಅಂತ. ಸೊ ಎಲಾಸ್ಟಿಕ್ ಲಿಮಿಟ್ ಸ್ಟಾರ್ಟಿಂಗೇ ಓದಿದ್ದೀರಾ ನೀವು. ವಿತಿನ್ ದಟ್ ಎಲಾಸ್ಟಿಕ್ ಲಿಮಿಟ್ ದ ಸ್ಟ್ರೆಸ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್ ಈಸ್ ಡಿಫೈನ್ಡ್ ಆಸ್ Hooke's law ಅಂತ ಹೇಳ್ತಾ ಹೋಗ್ತೀವಿ. ಓಕೆ,
ನೆಕ್ಸ್ಟ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಹೇಳಿದ್ರೆ ಪ್ರಪೋರ್ಷನಾಲಿಟಿ ಸೈನ್ ಬಂತು ಅಂತ ಹೇಳಿದ್ರೆ ಏನು ಸಿಗುತ್ತೆ ನಮಗೆ ಒಂದು ಕಾನ್ಸ್ಟೆಂಟ್ ಇರುತ್ತೆ. ಆ ಪ್ರಪೋರ್ಷನಾಲಿಟಿ ಸೈನ್ನ ತೆಗೆದಾಗ ಒಂದು ಕಾನ್ಸ್ಟೆಂಟ್ ಬಂತು, ದಟ್ ಕಾನ್ಸ್ಟೆಂಟ್ ಈಸ್ ಡಿನೋಟೆಡ್ ಬೈ ಇ ಅಂತ ಹೇಳ್ತೀವಿ. ಆ್ಯಂಡ್ ಇ ಇಂಟು ಸ್ಟ್ರೈನ್ ಆಯಿತು, ಸ್ಟ್ರೆಸ್ ಡಿವೈಡೆಡ್ ಬೈ ಇದನ್ನು ಡಿನಾಮಿನೇಟರ್ ತಗೊಳ್ಳೋಣ, ದಟ್ ಈಸ್ ಈಕ್ವಲ್ ಟು ಇ ಆಯಿತು. ದ ಕಾನ್ಸ್ಟೆಂಟ್ ಇ ಈಸ್ ಎ ಕಾನ್ಸ್ಟೆಂಟ್, ದ ಕಾನ್ಸ್ಟೆಂಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ಸ್ಟ್ರೆಸ್ ಆ್ಯಂಡ್ ದ ಸ್ಟ್ರೈನ್ ಈಸ್ ಕಾಲ್ಡ್ ಆಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು? ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ದಟ್ ಈಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆರ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟನ್ನು ಏನು ಹೇಳ್ತೀವಿ ನಾವು? ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆರ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ದೆರ್ ಆರ್ 3 ಟೈಪ್ಸ್ ಆಫ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಕರೆಸ್ಪಾಂಡಿಂಗ್ ಟು 3 ಟೈಪ್ಸ್ ಆಫ್ ಸ್ಟ್ರೈನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಹೂಕ್ಸ್ ಲಾ ಅಂತ ಹೇಳಿದ್ರೆ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟೇಟ್ಮೆಂಟ್ ಏನು? ವಿತಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್. ಸ್ಟ್ರೆಸ್ಸು ಮತ್ತು ಸ್ಟ್ರೈನು ಯಾವಾಗಲೂ ಏನಾಗುತ್ತೆ? ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಆ್ಯಂಡ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಹೇಳಿದ್ರೆ ಒಂದು ಕಾನ್ಸ್ಟೆಂಟ್ ಒಂದು ಪ್ರಪೋರ್ಷನಾಲಿಟಿ ಸೈನ್ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ರಿಮೂವ್ ದಟ್ ಪ್ರಪೋರ್ಷನಾಲಿಟಿ ಸೈನ್. ಪ್ರಪೋರ್ಷನಾಲಿಟಿ ಸೈನ್ನ ತೆಗೆದಾಗ ನಮ್ಗೆ ಏನು ಸಿಗುತ್ತೆ? ಒಂದು ಕಾನ್ಸ್ಟೆಂಟ್ ಸಿಗುತ್ತೆ. ಆ್ಯಂಡ್ ದಟ್ ಕಾನ್ಸ್ಟೆಂಟ್ ಇಂಟು ಸ್ಟ್ರೈನ್ ಆಯಿತು. ಸ್ಟ್ರೆಸ್ ಬೈ ಸ್ಟ್ರೈನ್ ಈಸ್ ಈಕ್ವಲ್ ಟು ಇ ಆಯಿತು. ದಟ್ ಇ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ದಟ್ ಕಾನ್ಸ್ಟೆಂಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ಸ್ಟ್ರೆಸ್ ಆ್ಯಂಡ್ ದ ಸ್ಟ್ರೈನ್ ಈಸ್ ಕಾಲ್ಡ್ ಆಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆರ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ ಒಂದು ಇ ಬಂದಿರೋಂಥ ಕಾನ್ಸ್ಟೆಂಟನ್ನು ನಾವೇನಂತ ಹೇಳ್ತೀವಿ? ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆರ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ದೆರ್ ಆರ್ 3 ಟೈಪ್ಸ್ ಆಫ್ ದ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಕರೆಸ್ಪಾಂಡಿಂಗ್ ಟು 3 ಟೈಪ್ಸ್ ಆಫ್ ಸ್ಟ್ರೈನ್. 3 ಥರ ಸ್ಟ್ರೈನ್ ನೋಡಿದ್ವಿ. ಆ 3 ಥರ ಸ್ಟ್ರೈನಿಗೂ ಕೂಡ 3 ಥರ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಬರ್ತಾ ಹೋಗ್ತೇವೆ. ಓಕೆ, ಅರ್ಥ ಆಯ್ತಾ? ಓಕೆ, ದಿಸ್ ಅಬೌಟ್ ದ ಸ್ಟ್ರೆಸ್ಸು ಮತ್ತು ಸ್ಟ್ರೈನು. ನೆಕ್ಸ್ಟ್ ಹೂಕ್ಸ್ ಲಾ. ನೆಕ್ಸ್ಟ್ ಇನ್ನು ಉಳ್ಕೆದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.